ಇವತ್ತು ಕಲಬುರಗಿ ನಗರದಲ್ಲಿ ತಳವಾರ ಸಮಾಜದ ವತಿಯಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ತಳವಾರ ಸಮಾಜಕ್ಕೆ ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನೈಜ ತಳವಾರರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರೂ ಸಹಿತ ಅನಾವಶ್ಯಕವಾಗಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು 1 ವರ್ಷದ 2-3 ತಿಂಗಳಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಪ್ರಮಾಣ ಪತ್ರವನ್ನು ಕೊಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಬರೇ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಪ್ರಮಾಣ ಪತ್ರಗಳನ್ನು ನೀಡುತ್ತಿಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಒಂದೇ ಕಾನೂನಲ್ಲ, ಕಲಬುರಗಿಗೆ ಒಂದು ಕಾನೂನು, ಮೈಸೂರಿಗೆ ಒಂದು ಕಾನೂನು, ಬೆಂಗಳೂರಿಗೆ ಒಂದು ಕಾನೂನು, ಬಿಜಾಪುರಕ್ಕೆ ಒಂದು ಕಾನೂನು, ಬೆಳಗಾವಿಗೆ ಒಂದು ಕಾನೂನು ಇಲ್ಲ. ಅದು ಕರ್ನಾಟಕ ರಾಜ್ಯಕ್ಕೆ ಒಂದೇ ಕಾನೂನಾಗಿರ್ತದೆ. ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ನಿಲ್ತಾ ಇದೆ ಅಂದರೆ ಇದಕ್ಕೆ ನೇರ ಹೊಣೆಗಾರರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರು ಸೇರಿಕೊಂಡು ಕುತಂತ್ರವನ್ನು ಮಾಡಿ ಈ ಹಿಂದುಳಿದಂಥ ಧ್ವನಿ ಇಲ್ಲದಂಥ ಸಮಾಜ ತಳವಾರ ಸಮಾಜವನ್ನು ಹತ್ತಿಕ್ಕಬೇಕು ಅಂತೇಳಿ, ಈ ಸಮಾಜ ಮುಂದೆ ಬರಬಾರ್ದು ಅಂತೇಳಿ ಈ ಥರ ಕುತಂತ್ರವನ್ನು ನಿರಂತರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ. ಎಷ್ಟೋ ಬಾರಿ ಅವರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ, ಎಷ್ಟೋ ಬಾರಿ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದೆ, ಹೋರಾಟಗಳನ್ನು ಮಾಡಲಾಗಿದೆ, ಪಾದಯಾತ್ರೆಗಳನ್ನು ಮಾಡಲಾಗಿದೆ. ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ಇದೇ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಟೆಂಟ್ ಹಾಕಿಕೊಂಡು ತಳವಾರ ಸಮಾಜದವರು ಕೂತ್ಕೊಂಡ್ರು ಸಹಿತ ಇವತ್ತಿನ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ತೆರೆದು ನೋಡ್ತಾ ಇಲ್ಲ. ಇದರಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿಕೆ ಬಯಸ್ತಾ ಇದ್ದೀವಿ. ಈ ಬಡ ಸಮಾಜ, ಹಿಂದುಳಿದ ಸಮಾಜ, ಧ್ವನಿ ಇಲ್ಲದ ಸಮಾಜವನ್ನು ಕತ್ತಿಚ್ಚುಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ನಾನು ಒಂದು ಮಾತನ್ನು ಕೇಳಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಯಾಕೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಇವತ್ತು ಶಕ್ತಿವಂತರಿದ್ದೀರಿ, ಅಧಿಕಾರದಲ್ಲಿದ್ದೀರಿ. ನಿಮ್ಮ ಅಪ್ಪನೂ ಕೂಡ ದೇಶದಲ್ಲಿ ದೊಡ್ಡ ರಾಜಕಾರಣಿಯಾಗಿದ್ದಾರೆ. ಆದರೆ ಇಂಥ ಸಣ್ಣ ಸಮಾಜಗಳಿಗೆ ತುಳಿಲಿಕ್ಕೆ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ? ನಿಮಗೆ ಈ ಸಮಾಜ ಏನಾದರೂ ಅನ್ಯಾಯವನ್ನು ಮಾಡಿದಿದ್ರೆ ಹೇಳ್ರಿ. ಈ ಸಮಾಜ ನಿಮಗೆ ಏನೂ ಮಾಡಿಲ್ಲ. ಈ ಸಮಾಜ ನಿಮ್ಮ ರಾಜಕೀಯ ಬುನಾದಿಯನ್ನು ಹಾಕಿಕೊಟ್ಟಿದೆ, ರಾಜಕೀಯ ಭವಿಷ್ಯವನ್ನು ಕೊಟ್ಟಿದೆ, ರಾಜಕೀಯ ಶಕ್ತಿಯನ್ನು ಕೊಟ್ಟಿದೆ. ನಿಮಗೆ ವಿಧಾನಸೌಧಕ್ಕೆ ಕಳಿಸಿದೆ, ನಿಮಗೆ ಪಾರ್ಲಿಮೆಂಟ್ಗೆ ಕಳಿಸಿದೆ, ನಿಮಗೆ ಎಲ್ಲ ರೀತಿಯಿಂದ ಶಕ್ತಿ ಕೊಟ್ಟರು ಸಹಿತ ಈ ಸಮಾಜಕ್ಕೆ ತುಳಿಬೇಕಂತ ಯಾಕೆ ಆಲೋಚನೆ ಬರ್ತಾ ಇದೆ? ಯಾಕೆ ಈ ಸಮಾಜಕ್ಕೆ ನೀವು ದ್ವೇಷವನ್ನು ಮಾಡ್ತಾ ಇದ್ದೀರಿ? ಈ ಸಮಾಜದ ಮೇಲೆ ಯಾಕೆ ನಿಮಗೆ ಹೊಟ್ಟೆ ಕಿಚ್ಚು? ಯಾಕೆ ಈ ಸಮಾಜದ ಜನರ ಬಗ್ಗೆ ತುಚ್ಛವಾಗಿ ನೋಡ್ತಾ ಇದ್ದೀರಿ? ಇಲ್ಲಿ ಏನಾದರೂ ಅನಾಹುತಗಳನ್ನಾದರೆ, ಈ ಸಮಾಜದವರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೀವೇ ನೇರ ಹೊಣೆಗಾರರಾಗ್ತೀರಿ. ಅದರ ಜೊತೆಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ತಾ ಇದ್ದಾರೆ ತಳವಾರು ಅಂತ ಹೇಳ್ತಾ ಇದ್ದೀರಿ. ಏನು ಕುಲಶಾಸ್ತ್ರೀಯ ಅಧ್ಯಯನವನ್ನು ಏನಾಗಿದೆ, ತಳವಾರು ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 28,800 ತಳವಾರು ಇದ್ದಾರೆ ಅಂಥೇಳಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನಮೂದನೆ ಆಗಿರುವಂಥದ್ದು. ಇವತ್ತು ತಳವಾರು ಅಂದರೆ ಯಾರು ನಕಲಿ, ಯಾರು ಒರಿಜಿನಲ್ ಅನ್ನೋದನ್ನು ನೀವು ಯೋಚನೆಯನ್ನು ಮಾಡಬೇಕು. 2020ರಲ್ಲಿ ತಳವಾರನ್ನ ಕೇಂದ್ರ ಸರ್ಕಾರ ಇವತ್ತು ತಳವಾರನ್ನ ಎಸ್ಟಿಗೆ ಪಟ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಕಲಿ ತಗೊಳ್ಳೋಂಥವ್ರು ಯಾರು ತಗೋತಾರ ಅಂದರೆ 2020 ನಂತರ ಅವರು ಸರ್ಟಿಫಿಕೇಟನ್ನು ತಿದ್ದುಕೊಂಡು ತಳವಾರನ್ನು ಹಚ್ಚಿ ಅಂಥವ್ರು ಮಾತ್ರ ನಕಲಿ ತಗೋತಾರ. ಆದರೆ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಅವಾಗಿ ನಡ್ಕೊಂಡು ಶಾಲಾ ದಾಖಲಾತಿಯಲ್ಲಿ ತಳವಾರ ಅಂತೇಳಿ ಬರೆಸ್ಕೊಂಡಿದ್ದಾರೆ. ಅವ್ರು ಹಂಗೆ ನಕಲಿ ಆಗ್ಲಿಕ್ಕೆ ಸಾಧ್ಯ ಇದೆ? 70-75 ವರ್ಷಗಳ ಹಿಂದೆ 2020ಕ್ಕೆ ಏನು ತಳವಾರ ಅಂತೇಳಿ ಎಷ್ಟಿಗೆ ಸೇರಿದೆಲ್ಲ, ಅದಕ್ಕಿಂತ ಹಿಂದೆ 70-75 ವರ್ಷದ ಹಿಂದೆ ಶಾಲಾ ದಾಖಲಾತಿಯಲ್ಲಿ ತಳವಾರ ಅಂತೇಳಿ ಬರೆಸ್ಕೊಂಡಿದ್ದಾರೆ. ನೀವು ಹೆಂಗೆ ನಕಲಿ ಅಂತ ಹೇಳ್ತೀರಿ? ಏನಾದರೂ ಕನಸು ಬಿದ್ದಿತ್ತ? ಅವತ್ತು ನಮ್ಮ ಹಿರಿಯರಿಗೆಲ್ಲರಿಗೂ ಕೂಡ ತಳವಾರ ಅಂತ ಬರೆಸ್ಕೊಂಡ್ರೆ 2020ಕ್ಕೆ ಎಷ್ಟು ಆಯ್ತು ಅಂತೇಳಿ ಗೊತ್ತಿತ್ತ? ನಾವು ಏನು ಕೇಳ್ತಾ ಇರೋದಂದರೆ, ಕೋಲಿ ಕಬ್ಬಲಿಗರಿಗೆ ತಳವಾರು ಎಸ್ಟಿ ಸರ್ಟಿಫಿಕೇಟ್ ಕೊಡಬೇಡ್ರಿ, ಆದರೆ ತಳವಾರ ಅಂತೇಳಿ ಯಾರು ಬರ್ಕೊಂಡಿದ್ದಾರೆ, ಯಾರು ನೈಜ ತಳವಾರಿದ್ದಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಇವತ್ತು ಕಲಬುರಗಿ ಜಿಲ್ಲೆಗೆ ಒಂದು ಕಾನೂನು, ಬೇರೆ ಜಿಲ್ಲೆಗೆ ಒಂದು ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು
ಹೋರಾಟವನ್ನು ದಯವಿಟ್ಟು ಮಾಡಬೇಡ್ರಿ. ಇವತ್ತಿನ ಹೋರಾಟ ಭಾಳ ಸ್ವಾಭಿಮಾನದ ಹೋರಾಟ ಇದೆ. ಬಕ್ಕ ಈ ತಳವಾರ ಸಮಾಜದ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರಿ. ಇವತ್ತು ನಾಳೆ ಜೂನ್ಗೆ ಹೊಂಟ್ರೆ ಶಾಲೆಗೆ ಎಲ್ಲರಿಗೂ ದಾಖಲೀಕರಿಸಬೇಕು, ಅಡ್ಮಿಷನ್ ಮಾಡಬೇಕು, ಸರ್ಟಿಫಿಕೇಟನ್ನು ಸಿಗ್ತಾ ಇಲ್ಲ. ಈ ಕಡೆ STಯಲ್ಲೂ ಕೂಡ ಸಿಗ್ತಾ ಇಲ್ಲ. ಅವ್ರು ಹೋಗಿ ಬೇರೆ ಎಲ್ಲಿ ತಗೋಬೇಕನ್ನೋದನ್ನು ನೀವು ಯೋಚನೆಯನ್ನು ಮಾಡಬೇಕು. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಇವತ್ತು ಯೋಚನೆಯನ್ನು ಮಾಡಿ. ನೀವು ಕೂಡ ಒಬ್ಬ ಕೆಳವರ್ಗ ಸಮಾಜದಲ್ಲಿ ಶೋಷಿತ ಸಮಾಜದ ನಾಯಕರಿದ್ದೀರಿ. ಈ ಶೋಷಿತ ಹಿಂದುಳಿದಂಥ ಸಮಾಜಗಳ ನೋವುಗಳನ್ನು, ಕಷ್ಟಗಳನ್ನು ನೀವು ಅರ್ಥವನ್ನು ಮಾಡ್ಕೋಬೇಕು. ಇವತ್ತು ಅವರ ಕತ್ತು ಹಿಚ್ಕುವಂಥ ಕೆಲಸವನ್ನು ಮಾಡಬಾರ್ದು. ನಿಮ್ಮ ಕೈಗೊಂಬೆಯಾಗಿ ಇವತ್ತು ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಏನಿದ್ದಾರಲ್ಲ, ನಿಮ್ಮ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತಾ ಇದ್ದಾರೆ. ಅವ್ರನ್ನ IAS ಇದ್ದೀನಿ ಅನ್ನೋದು ಮರ್ತಾರ, ಜಿಲ್ಲಾಧಿಕಾರಿ ಇದ್ದೀನಿ ಅನ್ನೋದು ಮರ್ತಾರ. ಇವತ್ತು ನಿಮ್ಮ ಖಾಸಗಿಯ PA ಥರ ಆಪ್ತ ಸಹಾಯಕರ ಥರ ವರ್ತಿಸ್ತಾ ಇದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಅವರಿಗೆ ಹೇಳೋಕ್ಕೆ ನಾನು ಬಯಸ್ತೇನೆ, ಇವತ್ತು ತಳವಾರರ ಆಕ್ರೋಶಕ್ಕೆ ನೀವು ಬಲಿಯಾಗಬೇಕಾಗ್ತದೆ. ಈ ಸಮಾಜದ ಸಮಾಧಿ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಈ ಸಮಾಜದ ಹಕ್ಕನ್ನು ಕಿಸ್ಕೋತಾ ಇದ್ದೀರಿ. ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆ, ಕಾನೂನಿನ ವಿರೋಧಿ ಚಟುವಟಿಕೆ ನೀವು ಮಾಡ್ತಾ ಇದ್ದೀರಿ. ನಾವು ಅಷ್ಟೇ ಸುಮ್ಮನೆ ಕೂತ್ಕೊಂಡು ಹೋಗಲ್ಲ. ಇವತ್ತು ಇದಕ್ಕೊಂದು ಏನಾದರೂ ತಾರ್ಕಿಕವಾದ ಅಂತ್ಯವನ್ನು ಕಾಣಿಸೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.